ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಆ್ಯಂಡ್ ಹೆಲ್ತ್ ಟಿಪ್ಸ್. ತುಂಬ ಸಲ ನಾವು ಏನೇ ಹೇಳಿದ್ರು ಏನೇ ಕೇಳಿದ್ರು ನಮ್ಮ ಬಗ್ಗೆ ನಾವು 1 ಸೆಕೆಂಡ್ ಯೋಚನೆ ಮಾಡೋಣ, ಓಕೆನಾ? ನಮಗೆ ಪ್ರಪಂಚದಲ್ಲಿ ಎಲ್ಲ ಇಷ್ಟನಾ? ಖಂಡಿತ ಸಾಧ್ಯ ಇಲ್ಲ ಅಲ್ವಾ? ನಮಗೂ ಯಾರಾದರೂ ಇಷ್ಟ ಇಲ್ಲದೆ ಇರೋರು, ಇಷ್ಟ ಆಗದೇ ಇರೋರು ವಿಷಯಗಳು ಇದ್ದೇ ಇರುತ್ತೆ. ಸೊ ಹಾಗೆಯೇ ನಮ್ಮನ್ನು ಇಷ್ಟಪಡದೇ ಇರೋರು ಖಂಡಿತ ಇರ್ತಾರೆ. ಇಲ್ಲಿ ಹುಟ್ಟಿದ್ದೀವಿ ಅಂದಮೇಲೆ ಪ್ರೀತಿ, ದ್ವೇಷ, ಸರಿ ತಪ್ಪು ಎಲ್ಲ ಭಾವನೆಗಳ ಭಾಗ ಆಗಿರ್ತೀವಿ ನಾವು. ಇವತ್ತಿನ ಹೆಲ್ತ್ ಟಿಪ್ಸಲ್ಲಿ ಬ್ಯಾಲೆನ್ಸ್ಡ್ ಮೀಲ್ ಪ್ಲೇಟ್ ನೋಡುವ. ಅದರಲ್ಲಿ ಏನೇನು ಇರಬೇಕು, ಏನೇನಿಲ್ಲ, ಎಷ್ಟು ಪ್ರೊಪೋರ್ಷನ್ ಅಂತ ನೋಡುವ ಹೆಲ್ತ್ ಟಿಪ್ಸ್. ನಾವು ತಗೊಳ್ಳೋ ಆಹಾರ ಒಳ್ಳೆ ಪ್ರೊಪೋರ್ಷನಲ್ಲಿ ಇರಬೇಕು. ನಮ್ಮ ಬಾಡಿ ಫಂಕ್ಷನ್, ಹಾರ್ಮೋನ್ಸ್, ಎನ್ಸೈಮ್ ಸರಿಯಾಗಿ ಆಗಬೇಕು ಅಂದರೆ ಪೋಷಕಾಂಶಗಳು ಇರಬೇಕು. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಇವೆಲ್ಲ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸಲ್ಲಿ ಬರುತ್ತೆ. ನಮ್ಮದು ಡೈಲಿ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಫಾರ್ ಅಡಲ್ಟ್ಸ್ ನೋಡಿದರೆ ಕಾರ್ಬೋಹೈಡ್ರೇಟ್ 60%, ಪ್ರೋಟೀನ್ 35%. ಆಲ್ಮೋಸ್ಟ್ ಡೈಲಿ ರಿಕ್ವೈರ್ಮೆಂಟ್ ಆಫ್ ಪ್ರೋಟೀನ್ ಎಷ್ಟಿರಬೇಕು ಅಂದರೆ ಮಾನವ ದೇಹದ ತೂಕದ ಪ್ರಕಾರ ಇರಬೇಕು. 70 kg ಇದ್ದರೆ 70 ಗ್ರಾಮು ಪ್ರೋಟೀನ್ ಫುಲ್ಫಿಲ್ ಮಾಡಬೇಕು. ಒಂದೇ ಥರ ಆಹಾರ ತಗೊಳ್ಳೋದ್ರಿಂದ ಡಿಫಿಷಿಯನ್ಸಿ ಆಗುತ್ತೆ. ಆಹಾರದಲ್ಲಿ ಸಫಿಷಿಯೆಂಟ್ ಮಿಲ್ಕು, ತುಪ್ಪ ಎಲ್ಲ ತಗೊಳ್ಬೇಕು. ಸಿಂಪಲ್ ಆಗಿ ಸಮತೋಲಿತ ಆಹಾರ ತಟ್ಟೆ ಹೇಗಿರಬೇಕಂದ್ರೆ ಅರ್ಧದಷ್ಟು ಹಣ್ಣು ತರಕಾರಿಗಳಿಂದ ತುಂಬಿರಬೇಕು. ಇನ್ನು 1/4 ಪಾರ್ಟ್ ಅಂದರೆ ಕಾರ್ಬೋಹೈಡ್ರೇಟ್ ದೇಹಕ್ಕೆ ಮುಖ್ಯ ಶಕ್ತಿ ನೀಡುತ್ತೆ. ಅದರಲ್ಲಿ ಜೋಳ, ಗೋಧಿ, ರಾಗಿ, ಮಿಲೆಟ್ಸ್, ಚಪಾತಿ ಈ ಥರ. ಇನ್ನು 1/4 ಭಾಗ ಅಂದರೆ ಪ್ರೋಟೀನ್. ಅದರಲ್ಲಿ ಮೊಟ್ಟೆ, ಚೆನ್ನ, ಮೊಳಕೆ ಕಾಳು, ಫಿಶು ಇದೆಲ್ಲ ತೊಗೊಳ್ಬೇಕು. ಆ್ಯಂಡ್ ಸಮ್ ಗುಡ್ ಫ್ಯಾಟ್ ಅಂದರೆ ಹೆಲ್ದಿ ಫ್ಯಾಟ್ಸ್, ನಟ್ಸು, ಡ್ರೈ ಫ್ರೂಟ್ಸು, ವಾಲ್ನಟ್ಟು, ಬಾದಾಮಿ, ಸೀಡ್ಸು, ಅವಕ್ಯಾಡೋ ಇನ್ ಸ್ಮಾಲ್ ಅಮೌಂಟ್ಸಲ್ಲಿ ಕೊಟ್ಬಿಡಿ. ಇದ್ರ ಜೊತೆ 3 to 4 ಲೀಟರ್ಸ್ ವಾಟರ್ ಬ್ಯಾಲೆನ್ಸ್ ಮಾಡಿ. ಇದು ಆಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಈ ಸಲ ಶೇಕ್ ತೊಗೊಂಡಿಲ್ಲ. ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೊಸದು ಸ್ಟಾರ್ಟ್ ಆಗಿದೆ. ವೀರು ತೊಗೊಂಡು ಬಂದಿದ್ದರು, ಚೆನ್ನಾಗಿತ್ತು ಟೇಸ್ಟ್. ಹೈ ಕ್ಯಾಲ್ರಿ ಪೋಷಣೆಯುಕ್ತ ಆಹಾರ ತೊಗೊಳ್ಳಿ ಅಂತ ಹೇಳಿ ನಾನೇ ಹೈ ಕ್ಯಾಲ್ರಿ ತೊಗೊಳ್ತಿದ್ದೀನಿ ಅಂತ ಹೇಳ್ತಿದ್ದೀನಿ. ನಾನು ಆವಾಗವಾಗ ಚೀಟ್ ಡೇ ಮಾಡಬೇಕಾಗುತ್ತೆ. ಆಮೇಲೆ ನಂದು ಡಿಟಾಕ್ಸ್ ಡ್ರಿಂಕ್ ರೆಡಿ ಮಾಡ್ಕೊಳ್ತೀನಿ. ನೀರಲ್ಲಿ ಮಿಂಟ್ ಹಾಕ್ತೀನಿ, ಕೊತ್ತಂಬರಿ ಹಾಕ್ತೀನಿ, ಆ್ಯಂಡ್ ಕುಕುಂಬರ್, ಲೆಮನ್ ಸ್ವಲ್ಪ ಹಾಕಿಬಿಟ್ಟು ಹೈಡ್ರೇಷನ್ಗೆ ಡಿಟಾಕ್ಸ್ ಡ್ರಿಂಕ್ ರೆಡಿ ಮಾಡಿ ಇಟ್ಕೊಳ್ತೀನಿ. ಹೋಲ್ ಡೇ ಹೈಡ್ರೇಷನ್ ಬೇಕಲ್ವಾ, ಈ ಥರ ಮಾಡಿ ಇಟ್ಕೊಳ್ತೀನಿ. ಒಮ್ಮೊಮ್ಮೆ ನಿದ್ದೆ ಪ್ರಾಪರ್ ಆಗಿಲ್ಲ ಅಂತ ಕಣ್ಣು ಕೆಳಗೆ ಡಾರ್ಕ್ ಸರ್ಕಲ್ ಕಾಣಿಸುತ್ತೆ. ಸೆಲ್ಫ್ ಕೇರ್ ಅಂತ ಮುಲ್ತಾನಿ ಮಟ್ಟಿ ಫೇಸ್ ಪ್ಯಾಕ್ ಹಾಕ್ಕೊಳ್ತೀನಿ. ಅವಾಗವಾಗ ಕ್ಲೆನ್ಸಿಂಗ್ ಮಾಡ್ಕೊಳ್ತೀನಿ. ಮಾಹಿ ಅಪ್ಪನ ಜೊತೆ ಕೆಳಗಡೆ ರೌಂಡ್ ಹೋಗಿದ್ಲು. ಡೈಲಿ 2 ರೌಂಡ್ಸ್ ಹೋಗ್ತಾಳೆ. ಹೋದ್ಮೇಲೆ ಮತ್ತೆ ಮೇಲೆ ತಂದುಬಿಟ್ಟಿದ್ರು ಅವಳನ್ನು. ಮತ್ತೆ ಬರ್ತಾಳೆ ಅಂತ ವೀರು ಹೋದರು ಲಿಫ್ಟಲ್ಲಿ. ಆ್ಯಂಡ್ ಇದು ಯಾವಾಗಲೂ ನಮ್ಮ ಫ್ರಿಜ್ಜಲ್ಲಿ ಸ್ಟಾಕಲ್ಲಿ ಇರುತ್ತೆ. ಗುಡ್ ಬ್ಯಾಕ್ಟೀರಿಯಾ ಇದೆ. ಚಿಕ್ಕ ಮಕ್ಕಳದು ಹೊಟ್ಟೆ ಕೆಟ್ಟಾಗ ಆ್ಯಂಡ್ ಗಟ್ ಬ್ಯಾಕ್ಟೀರಿಯಾಸ್ ಡಿಸ್ಟರ್ಬ್ ಆದಾಗ ಇದನ್ನು ಸ್ಟಾಕ್ ಇಟ್ಕೊಳ್ಳಿ. ಓರಲ್ ಸಸ್ಪೆನ್ಷನ್ ಇದು. ಬೆಳಗ್ಗೆ ಮತ್ತು ನೈಟು ಟೂ ಟೈಮ್ಸ್ 3 ಡೇಸ್ ಹಾಕಿದರೆ ಹೊಟ್ಟೆ ಸರಿ ಹೋಗುತ್ತೆ. ಮಧ್ಯಾಹ್ನ ನಮ್ಮದು 2 BHK ಮತ್ತು 3 BHK ಸ್ವಲ್ಪ ಹೋಗಿ ನೋಡ್ಕೊಂಡು ಬರುವ ಅಂತ ಹೋದ್ವಿ. ಇದು 2 BHK ಇಂಟೀರಿಯರ್ ಮಾಡ್ಸೋಕ್ಕೆ ಹೇಳಿದ್ವಿ. ಸೊ ಇಲ್ಲಿ ಬಂದು ನೋಡುವ ಅಂತ ಬಂದಿದ್ದೀವಿ. ಮಾಹಿ ಹೊರಗಡೆ ಆಟ ಆಡ್ತಿದ್ದಾಳೆ. ಅವಳಿಗೆ ಟ್ರೀ ಅಂದರೆ ತುಂಬ ಇಷ್ಟ. ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಏರಿಯಾ ಕೂಡ ತುಂಬ ಸ್ಪೇಷಿಯಸ್ ಇದೆ. ತುಂಬ ಚೆನ್ನಾಗಿ ಆಟ ಆಡಿದ್ಲು. ಅವತ್ತು ಮಳೆ ಕೂಡ ತುಂಬ ಬಂತು. ಇಲ್ಲಿಂದ ಮತ್ತೆ ನಾವು ಸ್ವಲ್ಪ ಇಂಟೀರಿಯರ್ ವರ್ಕ್ನ ಡಿಸೈನ್ಸ್ ಎಲ್ಲ ಹೇಳಿಬಿಟ್ಟು ಇನ್ನೊಂದು ಕಡೆ ಹೋಗೋದಿತ್ತು. ನಮಗೆ 2 ಒಮ್ಮೆಲೆ ಆಗುತ್ತೆ ಅಂತ ನಾವು ಮಧ್ಯಾಹ್ನನೇ ಬಂದು ಲಂಚ್ ಮುಗಿಸ್ಕೊಂಡು ಸ್ವಲ್ಪ ಪಾರ್ಕಿಂಗ್ ಏರಿಯಾದಲ್ಲಿ ಮಾಹಿ ಆಟ ಕೂಡ ಆಡಿದ್ಲು. ಇಲ್ಲಿಂದ ಇನ್ನೊಂದು 3 BHK ಬುಕ್ ಆಗಿತ್ತು ಅಲ್ವಾ, ಅಲ್ಲಿ ಸ್ವಲ್ಪ ನೋಡಿ ಹೋಗುವ ಅಂತ ಬಂದ್ವಿ. ಇಟ್ಸ್ ಆಲ್ಸೋ ಗುಡ್, ನಾಟ್ ಬ್ಯಾಡ್, ಚೆನ್ನಾಗಿದೆ. ಅಲ್ಲಿಂದ ಮಸ್ಕ ಚಾಯ್ ಕುಡಿಯೋಕ್ಕೆ ನಮ್ಮದು ರೆಗ್ಯುಲರ್ ಅಡ್ಡಾಗೆ ಬಂದ್ವಿ. ಮಸ್ಕ ಚಾಯ್ ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪರಿಚಯನೇ ಇದ್ದಾರೆ, ವೆಲ್ಕಮ್ ಮಾಡ್ತಾರೆ ನಮಗೆ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಟಾರ್ಟರ್ಸ್ ತೊಗೊಂಡ್ರು ಕಿಡ್ಸು. ಸೊ ಶ್ರಾವಣ ಅಂತ ವೆಜಿಟೇಬಲ್ ಬಿರಿಯಾನಿ ತೊಗೊಂಡ್ವಿ ನಾವು. ಊಟ ಆಗಿತ್ತು, ಆದರೂ ಬಂದಿದ್ದೀವಿ ಅಂತ ವೆಜ್ ಬಿರಿಯಾನಿ ತೊಗೊಂಡು ಮಸ್ಕ ಚಾಯ್ ಕುಡಿದು ಹೊರಟ್ವಿ ನಾವು ಇಲ್ಲಿಂದ. ಇದು ಆಗಿದ್ದು ನಮ್ಮ ಬ್ಯೂಟಿಫುಲ್ ಡೇ ಮಿನಿ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾನು ಮುಂದಿನ ದಿನಗಳಲ್ಲಿ ಒಳ್ಳೆ ಹೆಲ್ತ್ ಟಿಪ್ಸ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಬಿ ಪಾಸಿಟಿವ್, ಸ್ಟೇ ಹೆಲ್ದಿ. ಆ್ಯಂಡ್ ನೆಗೆಟಿವ್ ಕಮೆಂಟ್ಸ್ಗೆ ಬಿಟ್ಟು ಹಾಕಿ. ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.